ಕ್ರಿಸ್ತರಲ್ಲಿ ನನ್ನ ಒಲವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಲೂಕ ಅಧ್ಯಾಯ 1 ವಾಕ್ಯ 38 ತಿಳಿಸುವುದೇನೆಂದರೆ, ಆಗ ಮರಿಯಳು, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗೆ ಆಗಲಿ ಎಂದಳು. ಚಿಂತನೆ: ಮರಿಯಳ ಪ್ರತಿಕ್ರಿಯೆಯು ಸಂಪೂರ್ಣ ನಂಬಿಕೆ ಮತ್ತು ಶರಣಾಗತಿಯ ಮಾದರಿಯಾಗಿದೆ. ದೇವರ ವಾಗ್ದಾನವು ಹೇಗೆ ತೆರೆದುಕೊಳ್ಳುತ್ತದೆ ಎಂಬುದನ್ನು ಅವಳು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದರೂ ಅವಳು ತನ್ನನ್ನು ಸಂಪೂರ್ಣವಾಗಿ ಆತನ ಚಿತ್ತಕ್ಕೆ ಅರ್ಪಿಸಿಕೊಳ್ಳುತ್ತಾಳೆ. ಅವಳ ಹೌದು ಎಂಬುದು ಜಗತ್ತಿನಲ್ಲಿ ದೇವರ ಉಳಿಸುವ ಕೆಲಸಕ್ಕೆ ದಾರಿ ತೆರೆಯುತ್ತದೆ. ಈ ವಾಚನವು ನಮ್ಮ ಭಯಗಳು, ಯೋಚನೆಗಳು ಮತ್ತು ಅನಿಶ್ಚಿತತೆಗಳನ್ನು ದೇವರ ಕೈಯಲ್ಲಿ ಇಡಲು ನಮ್ಮನ್ನು ಆಹ್ವಾನಿಸುತ್ತದೆ. ಆತನ ವಾಕ್ಯವು ಯಾವಾಗಲೂ ಜೀವವನ್ನು ತರುತ್ತದೆ ಎಂದು ನಾವು ನಂಬಬೇಕಾಗಿದೆ. ಪ್ರಾರ್ಥನೆ: ದೇವರೇ, ಮೇರಿಯಂತೆ ನಿನ್ನ ಚಿತ್ತಕ್ಕೆ ಹೌದು ಎಂದು ಹೇಳಲು ನನಗೆ ಸಹಾಯ ಮಾಡಿರಿ. ನಿನ್ನ ವಾಕ್ಯವನ್ನು ನಂಬಲು ನನಗೆ ನಂಬಿಕೆಯನ್ನು, ನಿನ್ನ ಸೇವೆ ಮಾಡಲು ನಮ್ರತೆಯನ್ನು, ಧೈರ್ಯವನ್ನು ನೀಡಿರಿ. ನನ್ನ ಜೀವನವು ನಿನ್ನ ಪ್ರೀತಿ ಮತ್ತು ಕೃಪೆಯನ್ನು ಪ್ರತಿಬಿಂಬಿಸಲಿ. ಆಮೆನ್.